ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1 ಪುಸ್ತಕ ಇದು, ರೈಟ್. ಈ ಒಂದು ಭಾಗ 1 ಪುಸ್ತಕದೊಳಗೆ ಇಲ್ಲಿ ನೋಡಿ, ಓಕೆ, ಇಲ್ಲಿ ಗದ್ಯ ಭಾಗ 1 ಇದೆ. ಯಾವುದು ಮೊದಲನೇದು ಅಂದ್ರಿನ ಪ್ರಜಾನಿಷ್ಠೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಪ್ರಜಾನಿಷ್ಠೆಯಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾವಣ. ಸರ್, ನನಗೆ ಚಿಕ್ಕದಾಗಿ ಉತ್ತರ ಕೊಡಿ, ದೊಡ್ಡದಾಗಿದೆ, 10 ವಾಕ್ಯಗಳಾಗಲಿ 3-4 ವಾಕ್ಯಗಳ ದೊಡ್ಡದಾಗಿದೆ ಅಂತ ಕೇಳ್ತಾ ಇದ್ದೀರಾ. ಆದ ಕಾರಣ ಚಿಕ್ಕದಾಗಿ ನಾವು ಉತ್ತರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಚಿಕ್ಕದಾಗಿದೆ, ಎಷ್ಟು ಕೇಳಿದ್ರೆ ಅಷ್ಟನ್ನು ಮಾತ್ರ ನಾನು ಉತ್ತರಿಸಿದ್ದೀನಿ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಅಭ್ಯಾಸದ ಬಗ್ಗೆ, ಕೃತಿಕಾರರ ಪರಿಚಯದ ಬಗ್ಗೆ, ಎಲ್ಲದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ, ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಯಾವ ರೀತಿಯ ನೋಟ್ಸ್ ಬೇಕು ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ನೋಡಿ, ಪದಗಳ ಅರ್ಥ ಅಂತ ನೋಡ್ತಾ ಹೋಗುವ. ಕಿಸುರು ಅಂದ್ರೆ ಕೆಂಪು ಬಣ್ಣ ಅಂತ ಹೇಳಿ. ಕೊಪ್ಪರಿಗೆ ಅಂದ್ರೆ ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ ಅಂತಕ್ಕಂಥದ್ದು. ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥನಿಗೆ ನಾವು ಗಾವುಂಡ ಅಂತ ಕರಿತೇವೆ. ಚೈತ್ರ ಯಾತ್ರೆ, ವಿಜಯ ಯಾತ್ರೆ ನಾವು ಚೈತ್ಯ ಯಾತ್ರೆ ಅಂತ ಕರಿತೇವೆ. ದೈವದವರು ಅಂದ್ರೆ ಊರಿನ ಹಿರಿಯರು ಅಥವಾ ಕುಲದ ಹಿರಿಯರು ಅಂತ ನಾವು ಕರಿತೇವೆ. ಅದಾದ ನಂತರ ಪಿತ್ರಾರ್ಜಿತ ಅಂದ್ರೆ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಆರ್ಜಿಸಿದ ಸಂಪತ್ತು ಅಂತಕ್ಕಂಥದ್ದು. ಪೂರ್ವಿಕರು ಅಂದ್ರಿನ ವಂಶದ ಹಿಂದಿನ ವ್ಯಕ್ತಿ ಅಥವಾ ಪೂರ್ವ ಜನ ಅಂತ ಕರಿತೇವೆ. ಪ್ರವರ್ಧಮಾನ ಅಂದ್ರಿನ ಅಭಿವೃದ್ಧಿ ಹೊಂದುವುದು ಅಂತಕ್ಕಂಥದ್ದು. ಅದಾದ ನಂತರ ಮುಂಡಾಸು ಅಂದ್ರೆ ರುಮಾಲು, ತಲೆಯುಡಿಗೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಪೇಟ ಅಂತಲೂ ಹೇಳ್ಬೋದು. ಓಕೆ, ಮುಂದೆ ಇದಾದ ನಂತರ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಅಭ್ಯಾಸ ಅಂತಿದೆ. ಅಭ್ಯಾಸ ಪ್ರಶ್ನೋತ್ತರ ಯಾವ ರೀತಿ ಬರೆಯೋಕೆ ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ಗದ್ಯ ಭಾಗ 1 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರೀರಿ. ಪ್ರಜಾನಿಷ್ಠೆ ಪಾಠದ ಹೆಸರೆಲ್ಲ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಈ ಒಂದು ಪಾಠದ ವಿವರಣೆ ಅಭ್ಯಾಸ ಯಾವತ್ತು ಬರೀತೀರಾ ಆ ಡೇಟ್ ಅನ್ನಲ್ಲಿ ಬರೀತಾ ಹೋಗಿ. ಅದ ನಂತರ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಅಥವಾ ಕವಿ ಪರಿಚಯ ಅಂತಕ್ಕಂಥ ಬರೀತಾ ಹೋಗಬೇಕಾಗುತ್ತೆ. ಇದು ಪ್ರಜಾನಿಷ್ಠೆ ಅಂತಕ್ಕಂಥ ಯಾರು ಬರೆದ್ರು ಅವ್ರ ಬಗ್ಗೆ ನಾವು ಸರಳವಾಗಿ ಸುಲಭವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ, ಕವಿ ಯಾರು ಅಂದ್ರಿನ ಸಾ ಶಿ ಮುರಳಯ್ಯನವರು, ಕಾಣ್ತಾ ಇದ್ದೀರಾ, ಇವರೇನೆ. ಪೂರ್ಣ ಹೆಸರೇನು ಅಂದ್ರಿನ ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತಕ್ಕಂಥದ್ದು. ಜನನ ಯಾವಾಗ ಆಯ್ತು ಅಂದ್ರೆ ಸಾಮಾನ್ಯ ಶಕ 1931 ಆಯ್ತು ಅಂತಕ್ಕಂಥದ್ದು. ಜನ್ಮಸ್ಥಳ ಯಾವುದು ಅಂದ್ರೆ ತುಮಕೂರು ಜಿಲ್ಲೆಯ ಸಾಸಲು ಗ್ರಾಮದವರು ಇವರು. ಓಕೆ, ಅಂದ್ರೆ ತಂದೆ ತಾಯಿ ಹೆಸರೇನು ಅಂದ್ರಿನ ಶಿವರುದ್ರಯ್ಯ, ಅದನ್ನ ಸಿದ್ದಮ್ಮ ತಾಯಿ ಹೆಸರು. ಇವರು PhD ಮಾಡಿದ್ರು. ಇದರಲ್ಲಿ ಯಾವ ಒಂದು ವಿಷಯದ ಮೇಲೆ ಅಂದ್ರಿನ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ, ಈ ಒಂದು ಇದ್ರ ಮೇಲೆ PhD ಅನ್ನ ಪಡೀತಾರೆ. ಓಕೆ, ಆ ನಂತರ ಮುಂದಿನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಇವ್ರು ನೋಡಿ ಕ.ಸ.ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಸಾಮಾನ್ಯ ಶಕ 1995ರಿಂದ 1998ರವರೆಗೆ ಅಂತ ನೋಡ್ಬೋದು. ಕೃತಿಗಳು ನೋಡಿದರೆ ಇವರು ಅನೇಕ ಕೃತಿಗಳು ಬರೆದಿದ್ದಾರೆ. ಕೆಲವೊಂದು ಇಲ್ಲಿ ತಿಳಿಸ್ತಾ ಹೋಗ್ತೀವಿ ನೋಡಿ. ಶಿವತಾಂಡವ ಅಂತಕ್ಕಂಥದ್ದು, ಕೆಂಗನ ಕಲ್ಲು ಅಂತಕ್ಕಂಥದ್ದು, ವಚನ ವೈಭವ ಅಂತಕ್ಕಂಥದ್ದು, ನಾಟ್ಯ ಮಯೂರಿ ಅಂತಕ್ಕಂಥದ್ದು, ನೆಲದ ಸೊಗಡು ಅಂತಕ್ಕಂಥದ್ದು, ವಿಜಯ ವಾತಾಪಿ ಅಂತಕ್ಕಂಥದ್ದು, ಇವೆಲ್ಲದೆ ಇತರೆ 90ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ, ಬರೆದಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಇವರಿಗೆ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ನೋಡ್ಬೋದು. ನಿಧನ ಹೊಂದುತ್ತಾರೆ ಯಾವಾಗ ಅಂತಂದ್ರಿನ 5ನೇ ತಾರೀಕು 2ನೇ ತಿಂಗಳು 2016ರಲ್ಲಿ ಅಂತ ನೋಡ್ಬೋದು. ಗದ್ಯದ ಆಯ್ಕೆ, ಪ್ರಜಾನಿಷ್ಠೆ ಯಾವ್ದ್ರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರಿನ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ನಾವು ತಿಳಿಬಹುದು. ಓಕೆನಾ, ಇಲ್ಲಿ ಅಭ್ಯಾಸ ಅಂತಕ್ಕಂಥ ಬರೀರಿ. ಬರೆದ ನಂತರ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತ ಕೇಳಿದ್ರೆ. ಓಕೆ, ಇಲ್ಲಿ ನೋಡಿ, ಉತ್ತರ ಬರೆಯ ಕಲಕ ಯಾವ ರೀತಿಯ ಪ್ರಶ್ನೆ ಇದೆ ಆ ರೀತಿ ಬರೀತಾ ಹೋಗಿ ಉತ್ತರ ಅಂತಕ್ಕಂಥ ಬರೆದು, ಚೋಳರು ಮತ್ತು ಹೊಯ್ಸಳರ ನಡುವೆ, ಇದನ್ನ ಚೆನ್ನಾಗಿ ನೆನ್ಪಿಡ್ತಾ ಹೋಗಿ, ಮಳವಳ್ಳಿ, ಇಲ್ಲಿ ಮುಡುಕು ತೊರೆಗಳ ಬಳಿಯಲ್ಲಿ ಅಂತ ನೆನ್ಪಿಡ್ತಾ ಹೋಗ್ಬೇಕು. ಓಕೆನಾ, ಯುದ್ಧ ನಡೆಯಿತು ಅಂತಕ್ಕಂಥ ಸೇಮ್ ಇದೇ ಇರುತ್ತೆ. ಓಕೆ, ಇಷ್ಟು ನೆನ್ಪಿಟ್ರೆ ಸಾಕು, ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಅದ ನಂತರ ಎರಡನೇದು, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ನಿಂತಿದ್ರು ಅಂತಂದ್ರೆ ಉತ್ತರ. ಸಾಮ್ರಾಟನು ಸೇಮ್ ಇದೇ ರೀತಿಯಾಗಿ ಬರಿತಾ ಹೋಗಿ, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆನಾ ಮಕ್ಕಳೇ, ಮುಂದೇನೆ ನೋಡ್ತೋಣ. 3ನೇ ಪ್ರಶ್ನೆ ನೋಡಿ, ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು ಅಂತಿದೆ. ಉತ್ತರ, ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ
ಪಂಚಾಯಿತಿ ಸೇರಿದ್ರು. ಇದು ಚೆನ್ನಾಗಿ ನೆನ್ಪಿಡ್ತಾ ಹೋಗಿ. ಇದೇ ಬನದಮ್ಮನ ಹಳ್ಳಿಯ ಜನರು ಅಂತನ್ನ ಇದು ನೆನ್ಪಿಡ್ತಾ ಹೋಗಿ. ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಅಂತಕ್ಕಂಥ ನೆನ್ಪಿಡ್ತಾ ಹೋಗ್ಬೇಕು. ಪಂಚಾಯಿತಿ ಸೇರಿದ್ರು ಅಂತಕ್ಕಂಥ ಸೇಮ್ ಇರುತ್ತೆ. ಓಕೆನಾ, ಸೇರಿದ್ದರು. 4ನೇ ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರು ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಯಾರ್ಯಾರ ನಡುವೆ ಅಂದ್ರಿನ ಉತ್ತರ ಸೇಮ್ ಅದೇ ರೀತಿಯಾಗಿ ಬರಿತೋಗಿ. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ, ಇದು ನೆನಪಿಡಿ, ಬೀರಣ್ಣ ಮತ್ತು ಈರಣ್ಣ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಅಂತಕ್ಕಂಥದ್ದು. ಇಲ್ಲಿ ಫುಲ್ ಸ್ಟಾಪ್ ಇಡಿ. ಓಕೆನಾ, ಪೂರ್ಣ ವಿರಾಮ. ಓಕೆ ಓಕೆ, ಇದು ಆಯ್ತಲ್ಲ ಮೊದಲನೇದು. ನಂತರ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಬರೀತಾ ಹೋಗೋಣ. ಇಲ್ಲಿ ನೋಡಿ ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೇನು ಅಂತ ಕೇಳಿದರೆ. ವಿಷ್ಣುವರ್ಧನ ನಿಲುವೇನಂದ್ರೆ ಉತ್ತರ 4 ವಾಕ್ಯದ 4 ವಾಕ್ಯದಲ್ಲೇ ಬರ್ದೇನೆ. ಓಕೆನಾ. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ತಲಕಾಡವರನ್ನು ತಮ್ಮವರಂತೆ ನಡೆಸಿಕೊಂಡು ಶಾಂತಿ ಸ್ಥಾಪನೆ ಮಾಡಿ ಎಂದು ಹೇಳಿದನು ಅಂತಕ್ಕಂಥ ನೋಡ್ಬೋದು. ಓಕೆನಾ, ರೈಟ್. ಅಂತ ಇದರಲ್ಲಿ 2ನೇ ಪ್ರಶ್ನೆ, ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆಯಿತು ಅಂತಕ್ಕಂಥದ್ದು. ಉತ್ತರ ನೋಡಿ, ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಹೊಲದಲ್ಲಿ ಸಿಕ್ಕ ಹೊನ್ನಿನ ವಿಷಯವಾಗಿ ಚರ್ಚೆ ನಡೆದಿತ್ತು. ಬೀರಣ್ಣನು ಹೊಲವನ್ನು ಈರಣ್ಣನಿಗೆ ಮಾರಿದ್ದರಿಂದ ಹೊನ್ನು ಈರಣ್ಣನದೇ ಎಂದು ಹೇಳಿದ. ಆದರೆ ಈರಣ್ಣನ ಹೊಲದಲ್ಲಿ ಸಿಕ್ಕಿದ ಹೊನ್ನು ಬೀರಣ್ಣನದೇ ಎಂದು ವಾದಿಸಿದ. ಇದನ್ನು ಪರಿಷ್ಕರಿಸಲು ಊರಿನವರು ದೇವಾಲಯದ ಮುಂದೆ ಸೇರಿ ಚರ್ಚೆ ನಡೆಸಿದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾದ ನಂತರ ಇಲ್ಲಿ 3ನೇ ಪ್ರಶ್ನೆ ಮಕ್ಕಳೇ. 3ನೇ ಪ್ರಶ್ನೆ ಹೆಂಗೆ ಕೊಟ್ಟಿದ್ದಾರೆ, ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಅಂತ ಕೇಳಿದರೆ. ಓಕೆ, ಉತ್ತರ, ದೈವದವರ ತೀರ್ಪನ್ನು ಕೇಳಿದ ಶಾಂತಲೆ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ಅವರ ಬೆವರಿನ ಫಲವಲ್ಲ, ಅದು ಜನರ ಬೆವರಿನ ಫಲ, ಆದ್ದರಿಂದ ಅದು ಪ್ರಜೆಗಳಿಗೇ ಸೇರಬೇಕು ಎಂದು ಶಾಂತಲೆ ಅಭಿಪ್ರಾಯಪಟ್ಟರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾದ ನಂತರ 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಶಾಂತಲೆಯು ನೀಡಿದ ತೀರ್ಪೇನು ಅಂತ ಕೇಳಿದರೆ. ಓಕೆ, ಉತ್ತರ, ಶಾಂತಲೆಯು ಆ ಹೊನ್ನು ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಎಂದು ತೀರ್ಪು ನೀಡಿದಳು. ದ್ವಾರ ಸಮುದ್ರದಲ್ಲಿ ಹೊಯ್ಸಳ ಶೈಲಿಯ ಕಲಾಪೂರ್ಣ ದೇವಾಲಯ ನಿರ್ಮಿಸಬೇಕು ಎಂದಳು. ಆ ದೇವಾಲಯವನ್ನು ಕೇತಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಆದೇಶಿಸಿದಳು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ಮುಂದೇನೆ ನೋಡ್ತೋಣ. ಇಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದಿದೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು ನೋಡ್ತೋಣ, ಯಾವ ರೀತಿ ಉತ್ತರ ಬರೆಯಬೇಕು ಚಿಕ್ಕದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಈ ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೋಳ ದೊರೆ ಕುಲತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದ್ರೆ. ಓಕೆನಾ, ನಿಮಗೆ 10ನೇ ಸಾಲಿನೊಳಗೆ ಉತ್ತರ ನಿಮಗೆ ಬರಿತಾ ಹೋಗ್ತೇನೆ ನೋಡಿ. ಉತ್ತರ, ಚೋಳ ದೊರೆ ಕುಲತುಂಗನು ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಪಡೆಯಲು ಯುದ್ಧ ಸಾರಲು ಮುಂದಾದನು. ವಿಷ್ಣುವರ್ಧನನ ಬೆಳವಣಿಗೆಯನ್ನು ಕಂಡ ಶತ್ರು ರಾಜರು ಆತಂಕಗೊಂಡರು. ಕುಲತುಂಗನು ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಲು ಕಳಿಸಿದನು. ಈ ವಿಷಯವನ್ನು ಗುಪ್ತಚರರಿಂದ ತಿಳಿದ ವಿಷ್ಣುವರ್ಧನನು ಯುದ್ಧಕ್ಕೆ ಸಿದ್ಧನಾದನು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿ ಭೀಕರ ಯುದ್ಧ ನಡೆಯಿತು. ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಗಿದ್ದು ಚೋಳ ಸೇನೆ ಸೋತಿತು. ಆದಿಯಮನು ಯುದ್ಧದಲ್ಲಿ ಮರಣ ಹೊಂದಿದನು. ಅವನ ಸಾವಿನ ಸುದ್ದಿ ತಿಳಿದ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ವಿಷ್ಣುವರ್ಧನನ ವಶವಾಗಿ ಅವನಿಗೆ ತಲಕಾಡುಕೊಂಡ ಎಂಬ ಕೀರ್ತಿ ದೊರೆಯಿತು ಅಂತಕ್ಕಂಥದ್ದು ನೋಡಬಹುದು. ಓಕೆ ಮಕ್ಕಳೇ, ರೈಟ್. 2ನೇ ಪ್ರಶ್ನೆ ನೋಡ್ತೋಣ. 2ನೇ ಪ್ರಶ್ನೆ, ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಂತ ಕೇಳಿದರೆ. ಓಕೆನಾ, ಇಲ್ಲಿ ನಿಮಗೆ 9 ಸಾಲಿನ ತಿಳಿಸ್ತಾ ಹೋಗಿದ್ದೀನಿ. ಉತ್ತರ, ಬನದಮ್ಮನ ಹಳ್ಳಿ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಹೊನ್ನು ತಮ್ಮದಲ್ಲ ಎಂದು ಹೇಳಿದರು. ಆಗ ಊರಿನ ಮುಖಂಡ ಕೇತಮಲ್ಲನು ಆ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು.
ಅಲ್ಲೇ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಾಂತಲಾದೇವಿ ಅದು ಸರಿಯಲ್ಲ ಎಂದಳು. ಆ ಹೊನ್ನು ಪ್ರಜೆಗಳ ಬೆವರಿನ ಫಲವಾದ್ದರಿಂದ ಪ್ರಜೆಗಳಿಗೆ ಸೇರಬೇಕು ಎಂಬ ಅಭಿಪ್ರಾಯ ಹೇಳಿದಳು. ನಂತರ ಊರಿನ ಜನರು ಆ ಹೊನ್ನು ರಾಜ್ಯದ ಕ್ಷೇಮಕ್ಕೆ ಬಳಸಲಿ ಎಂದು ಮನವಿ ಮಾಡಿದರು. ಆಗ ಶಾಂತಲಾದೇವಿ ಅದು ದೈವದ ದುಡ್ಡು, ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಎಂದಳು. ದ್ವಾರ ಸಮುದ್ರದಲ್ಲಿ ಹೊಯ್ಸಳರ ಶೈಲಿಯ ಅವಳಿ ದೇವಾಲಯಗಳನ್ನು ಕಟ್ಟಲು ಆ ಹೊನ್ನು ಬಳಸುವಂತೆ ತೀರ್ಪು ನೀಡಿದಳು. ಆ ದೇವಾಲಯವನ್ನು ಕೇತಮಲ್ಲ ನಾಯಕರ ಹೆಸರಿನಲ್ಲಿ ನಿರ್ಮಿಸಬೇಕು ಎಂದೂ ಆದೇಶಿಸಿದಳು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತೋಣವಾ? ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ಮೂರನ್ನು ಯಾವ ರೀತಿಯ ತಿಳಿಸ್ತಾ ಹೋಗ್ತಾನೆ ಸುಲಭವಾಗಿ. ಓಕೆ, ಈ ಅಂತಕ್ಕಂಥ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರ್ರಿ. ಇದರಲ್ಲಿ ಮೊದಲನೇ ಒಂದು ಸಂದರ್ಭ, ತಲಕಾಡುಗೊಂಡನಿಗೆ ಜಯವಾಗ್ಲಿ, ತಲಕಾಡುಗೊಂಡನಿಗೆ ಜಯವಾಗ್ಲಿ ಅಂತಕ್ಕಂಥ ಮೊದಲನೇ ಸಂದರ್ಭ. ಉತ್ತರ ನೋಡಿ, ಆಯ್ಕೆ ಮೊದಲು ಬೇಕಾಗ್ತದೆ ಸಂದರ್ಭದಲ್ಲಿ. ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿದ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ಬರೀಬೇಕಾಗುತ್ತೆ. ಮೊದಲು ಆಯ್ಕೆ. ಸಂದರ್ಭ, ಯಾವ ಸಂದರ್ಭದಲ್ಲಿ ಮಾತು ಹೇಳಿದ್ರು ಅಂದ್ರಿನ, ವಿಷ್ಣುವರ್ಧನನು ಕುಲತುಂಗ ಚೋಳನ ದಂಡನಾಯಕ ಆದಿಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಅಥವಾ ಸಮಸ್ತ ಸೈನಿಕರು ಈ ಮೇಲಿನ ರೀತಿ ಜೈಕಾರ ಹಾಕಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆನಾ? ಸ್ವಾರಸ್ಯ ಏನಿಲ್ಲಿ ಅಂದ್ರಿನ, ಇಲ್ಲಿ ವಿಷ್ಣುವರ್ಧನ ಯುದ್ಧದಲ್ಲಿ ಗೆದ್ದಾಗ ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ? ರೈಟ್. ಅದ ಅಂದ್ರೆ ಇಲ್ಲಿ ಎರಡನೇ ಸಂದರ್ಭ ನೋಡಿ, ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಓಕೆನಾ? ಈ ಮಾತು ಇಲ್ಲಿ ಬಂತು. ಮೊದಲು ಉತ್ತರದಲ್ಲಿ ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಈ ವಾಕ್ಯವನ್ನು ಸಾಶಿ ಮರಳಯ್ಯ ಅವರು ರಚಿಸಿದ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ಬರಬೇಕು. ಸಂದರ್ಭ, ವಿಷ್ಣುವರ್ಧನನು ತಲಕಾಡನ್ನು ಗೆದ್ದಾಗ ಕೆಲವು ಸೈನಿಕರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆಗ ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಈ ಮಾತನ್ನು ಹೇಳಿದ ಅಂತಕ್ಕಂಥ ನೋಡಬಹುದು. ಸ್ವಾರಸ್ಯ ನೋಡಿದರೆ ಇಲ್ಲಿ ವಿಷ್ಣುವರ್ಧನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಅಂತಕ್ಕಂಥ ನೋಡಬಹುದು. ಓಕೆ, ಮೂರನೇ ಸಂದರ್ಭ ನೋಡಿ, ತುಂಬಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬ್ಯಾಡ. ಉತ್ತರ ಆಯ್ಕೆಯನ್ನ ನೋಡಿದರೆ ಪ್ರಸ್ತುತ ಈ ವಾಕ್ಯವನ್ನು ಸಾಶಿ ಮುರಳಯ್ಯ ರವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಕಥೆಯಿಂದ ಆರಿಸಲಾಗಿದೆ. ಇದನ್ನು ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡಬಹುದು. ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಹಳ್ಳಿಗಳಲ್ಲಿ ಹಳ್ಳಿಗರು ಆಡುವ ಆಡು ಭಾಷೆಯ ಗಾದೆಯಾಗಿದೆ. ಬೀರಣ್ಣ 2 ವರ್ಷಗಳ ಹಿಂದೆ ತನ್ನ ಹೊಲವನ್ನು ಮಾರಿದನು. ಆದ್ರೆ ಈಗ ಅದರಲ್ಲಿ ಹೊನ್ನಿನ ಕೊಪ್ಪರಿಗೆ ದೊರೆತಿದೆ. ಆ ನಂತರ ಬಲ ಕೊಟ್ಟ ಹೊಲ, ಇದು ಹೊಲ ನೋಡಿ, ಇದು ಹೊಲ ಕೊಟ್ಟ ಮೇಲೆ ಅದಕ್ಕೆ ಆಸೆ ಪಡುವುದು ಸರಿಯಲ್ಲ ಎಂಬ ಅರ್ಥ ಬರುವ ರೀತಿಯಲ್ಲಿ ಈ ವಾಕ್ಯವನ್ನು ಬೀರಣ್ಣ ಹೇಳುತ್ತಾನೆ ಅಂತ ನೋಡ್ಬೋದು. ಓಕೆನಾ? ಅದಾನಂತರ ಸ್ವಾರಸ್ಯ, ಈರಣ್ಣ ಹಾಗೂ ಬೀರಣ್ಣ ನಿಷ್ಠಾವಂತತೆ, ಪ್ರಾಮಾಣಿಕತೆ, ದುರಾಸೆ ಇಲ್ಲದೆ ಇರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ ಮಕ್ಕಳೇ, ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಆಯ್ತಲ್ಲ. ಆ ನಂತರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಅಂತ ಕೇಳಿದ್ದಾರೆ. ಓಕೆ, ಮೊದಲನೇದು, ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಅಂತಕ್ಕಂಥದ್ದು. ನೀವು ಪಾಠ ಕೇಳಿದ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ನಿಮಗೆ ದ್ವಾರ ಸಮುದ್ರದ ಸೇನೆ ಎಕಡೆಗೆ ಹೋಯ್ತು ಅಂದ್ರಿನ, ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಅಂತಕ್ಕಂಥದ್ದು. ಓಕೆ, ಎರಡನೇದು, ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಯಾವುದನ್ನ ಅಂದ್ರಿನ, ಮಾನವೀಯತೆ ಅಂತಕ್ಕಂಥದ್ದು. ಮಾನವೀಯತೆ ಗುಣಗಳನ್ನ ಗಾಳಿಯಲ್ಲಿ ತೂರಬಾರದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಓಕೆ, ಅದಾದ ನಂತರ ಮೂರನೇದು, ನಿಮ್ಮ ಊರಿನ ಹಣ ನಮ್ಮೂರಿನ ಡ್ಯಾಶ್ಗೆ ವಿನಿಯೋಗವಾಗಲಿ. ನಮ್ಮೂರಿನ ಏಳಿಗೆಗಾಗಿ ವಿನಿಯೋಗವಾಗಲಿ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನಾಲ್ಕನೇದು, ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿನಲ್ಲಿ ಉಳಿಯಿತು ಅಂತಕ್ಕಂಥದ್ದು. ಇದಕ್ಕೆ ಉತ್ತರ ಸ್ವರ್ಗ ಅಂತಕ್ಕಂಥದ್ದು. ಸ್ವರ್ಗ. ಓಕೆನಾ? ರೈಟ್. ಮುಂದೇನೆ ನೋಡ್ತೋಣ. ಇಲ್ಲಿ ಮಕ್ಕಳೇ,
ಪ್ರಾಯೋಗಿಕ ಚಟುವಟಿಕೆ ಅಂತಕ್ಕಂಥದ್ದು ನಿಮ್ಮ ಶಾಲೆಯಲ್ಲಿ ಬರೆಸ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಭಾಷೆ ಸೊಬಗಿನ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ. ಮೊದಲನೇ ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿದವು ಅಂತಿದೆ. ಓಕೆನಲ್ಲಿ ಇಲ್ಲಿ ನೋಡಿ, ಇದು ಹಾರಿದವು ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹಾರಿತು, ಹಿಂಡು ಅಂತಕ್ಕಂಥ ಒಂದು ಗುಂಪು, ಒಂದು ಆದ ಕಾರಣ ಇಲ್ಲಿ ಹಾರಿತು ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಮಕ್ಕಳೇ. ಅದನ್ನ ನಾವು ಗುರುತಿಸಬೇಕಾಗುತ್ತೆ. ಓಕೆ, ಅದ ನಂತರ 207 ಮೂಳೆಗಳು ಸೇರಿ ಮನುಷ್ಯನ ಅಸ್ಥಿ ಪಂಜರವನ್ನು ರೂಪಿಸಿದೆ ಅಲ್ಲ. ಮೂಳೆಗಳು ಅಂತಕ್ಕಂಥದ್ದು ಬಹುವಚನ, ಹೌದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನ ರೂಪಿಸಿವೆ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ, ರೂಪಿಸಿವೆ ಅಂತಕ್ಕಂಥದ್ದು. ಓಕೆ, ಅದ ನಂತರ ಮೂರನೇದು, ತೋಟದಲ್ಲಿ ಅಂದು ಬೆಳಿಗ್ಗೆ 100 ಹೂ ಅರಳಿತು. 100 ಹೂ ಅಂತಕ್ಕಂಥದ್ದು ಬಹುವಚನ ಆಗಿರುತ್ತೆ. ಆದ ಕಾರಣ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ನ 100 ಹೂ ಅಂದ್ರೆ ಹೂಗಳು ಅರಳಿದವು ಅಂತಕ್ಕಂಥದ್ದು, ಅರಳಿದವು ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಇದು ಭಾಷೆಯ ಸೊಬಗು ಅಂತಕ್ಕಂಥ ಇಲ್ಲಿ ತಿಳಿತಾ ಹೋಗಬೇಕಾಗುತ್ತೆ. ಮುಂದಿನ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಕೂಡ ನೋಡಿ ಮಕ್ಕಳೇ, ಈ ಕೆಳಗಿನ ವಾಕ್ಯಗಳನ್ನು ತಪ್ಪಿದ್ದರೆ ಸರಿಪಡಿಸಿ ಅಂತ ಕೇಳಿದರೆ, ಹೌದಾ? ಮೊದಲನೇದು, ರಾಮನ ಬಾಣಗಳು ರಾವಣನ ಎದೆಗೆ ನಾಟಿತು. ಬಾಣಗಳು ಅಂತಕ್ಕಂಥದ್ದು ಬಹುವಚನ. ಇಲ್ಲಿ ನಾಟಿತು, ಅಲ್ಲಿದು ನಾಟಿದವು, ನಾಟಿದವು ಅಂತಕ್ಕಂಥದ್ದು ಬರಿಬೇಕಾಗತ್ತೆ. ಓಕೆನಾ? ಇಲ್ಲಿ ಹೇಳಿ. ಎರಡನೇದು, ಸುಧೀರನು ಹಚ್ಚಿದ ಪತಾಕೆಗಳು ನನಗೆ ದೂರದಿಂದಲೇ ಕಂಡಿತು ಅಂತಿದೆ. ಪತಾಕೆಗಳು ಇಲ್ಲಿ ಬಹುವಚನ ಇದೆ. ಬಹುವಚನ ಇದ್ದಾಗ ಇಲ್ಲಿ ಕಂಡಿತು ಅಂತ ಆಗುತ್ತೆ. ಏನಾಗುತ್ತೆ ಇಲ್ಲಿ ಬಹುವಚನ? ಕಂಡವು ಅಂತಕ್ಕಂಥದ್ದು, ಕಂಡವು ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಮೂರನೇದು, ಇಡೀ ಕಪಿ ಸೈನ್ಯವು ಲಂಕೆಗೆ ದಾಳಿ ಮಾಡಿದವು ಅಂತೆ. ಇಲ್ಲಿ ನೋಡಿದೆ, ಒಂದು ಸೈನ್ಯ ಅಂದ್ರೆ ಒಂದು ಸೈನ್ಯ ಅಂತಕ್ಕಂಥದ್ದು ಕನ್ಸಿಡರ್ ಮಾಡೋದು. ಕಪಿ ಸೈನ್ಯ ಅಂತ ಒಂದು ಗುಂಪೆಲ್ಲ ಸೇರಿ ಒಂದಾಗುತ್ತೆ. ದಾಳಿ ಮಾಡಿದವು ಅಲ್ಲ, ಇದು ಏನಾಗುತ್ತೆ ಮಾಡಿತು ಅಂತಕ್ಕಂಥದ್ದು ಬರಿಬೇಕಾಗುತ್ತೆ, ಮಾಡಿತು. ಓಕೆನಾ? ರೈಟ್. ಇಲ್ಲಿ ನಿಮಗೆ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ಎಲ್ಲ ನೀವು ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಇಲ್ಲ ತಿಳಿಸ್ತೀರಿ ಸರ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಹಾಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಪ್ರಶ್ನೋತ್ತರ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ ನಾನು ಚಿಕ್ಕದಾಗಿ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.